ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ GST ಅಮೆನಿಸ್ಟಿ ಸ್ಕೀಮ್ ಬಂದಿತ್ತು 2025, ಅಂದರೆ ಮಾರ್ಚ್ 31, 2025 ಅದರ ಡ್ಯೂ ಡೇಟು. ಆ ಸ್ಕೀಮ್ ಏನು ಹೇಳ್ತಪ್ಪ ಅಂತಂದರೆ, ನಿಮಗೆ ಯಾವುದಾದ್ರು GST ನೋಟಿಸ್ ಬಂದಿತ್ತಂತಂದರೆ 2017-18, 2018-19, 2019-20 ಸಂಬಂಧಪಟ್ಟಂಗೆ ಯಾವುದಾದ್ರು ಟ್ಯಾಕ್ಸ್ ನೀವು ಪೇ ಮಾಡೋದಿತ್ತು, ಟ್ಯಾಕ್ಸ್ ಪೇ ಮಾಡಿರಲಿಲ್ಲ, ಅದರ ನೋಟಿಸ್ ಬಂದಿತ್ತಂತಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟೀಸ್ ಎಲ್ಲ ಕೂಡ ಹಾಕಿರ್ತಾರೆ. ಸೊ ಆ ಟ್ಯಾಕ್ಸ್ ಅಮೌಂಟ್ನ ಈ ಏನು ಫೈನಾನ್ಷಿಯಲ್ ಇಯರ್ ಹೇಳಿದ್ನಲ್ಲ, ಆ 3 ವರ್ಷದ್ದು ಟ್ಯಾಕ್ಸ್ ಆ ಒಂದು ಪೀರಿಯಡ್ಗೆ ಆ ಟ್ಯಾಕ್ಸ್ ಏನು ಲಯಬಿಲಿಟಿ ಇದೆಯಲ್ಲ, ಆ ಟ್ಯಾಕ್ಸ್ನ ನೀವು ಈಗ 31 ಮಾರ್ಚ್ 2025 ಒಳಗಡೆ ಅಕಸ್ಮಾತ್ ತುಂಬಿದ್ದಾದಲ್ಲಿ ಅದ್ರ ಮೇಲೆ ಏನು ಹಾಕಿರ್ತಾರಲ್ಲ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ, ಅದನ್ನು ಕಂಪ್ಲೀಟಾಗಿ ವೇ ಆಫ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದಕ್ಕಾಗಿ ಆ ಸ್ಕೀಮ್ನ ಬೆನಿಫಿಟ್ ನೀವು ತೊಗೋಬೇಕಂತಂದರೆ 31 ಮಾರ್ಚ್ 2025 ಲಾಸ್ಟ್ ಡೇಟು. ಸೊ ಇವಾಗೂ ಕೂಡ ನೀವು ಅಕಸ್ಮಾತ್ ಆ್ಯಕ್ಷನ್ ತೊಗೊಂಡಿರಲಿಲ್ಲ ಅಥವಾ ಸೀರಿಯಸ್ ಆಗಿ ಅದನ್ನ ತೊಗೊಂಡಿರಲಿಲ್ಲ ಅಂತಂದರೆ ಇದು ಪ್ರಾಪರ್ ಟೈಮು, ಬೇಗನೆ ಆ್ಯಕ್ಷನ್ ತೊಗೊಳ್ಳಿ. ಅದ್ರ ಪ್ರಕಾರ ಅದೇನೇ ಫೈಲಿಂಗ್ ಇತ್ತಂತಂದರೆ ಕ್ಲಿಯರ್ ಮಾಡ್ಕೊಳ್ಳಿ, ಪ್ರಾಪರಾಗಿ ಟ್ಯಾಕ್ಸ್ ತುಂಬ್ಕೊಳ್ಳಿ. ಅದನ್ನೇ ನಿಮಗೇನು ಇದು ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿನ ಉಳಿತಂತಂದರೆ ಅದೇ ನಿಮಗೆ ಎಷ್ಟೋ ಸೇವಿಂಗ್ ಆಗುತ್ತೆ. ನಮಸ್ಕಾರ.